ಕಳೆದ ವಾರ ಪೂರ್ತಿ ರಾಜ್ಯದಲ್ಲಿ ಚರ್ಚೆಗೆ ಈಡಾದ ಅನೇಕ ಹಗರಣ ಭ್ರಷ್ಟಾಚಾರದ ಆರೋಪ ಪ್ರಕರಣಗಳ ನಡುವೆ ಕೂಡ ಸಾಕಷ್ಟು ಸದ್ದು ಹಾಗೆ ಗದ್ದಲಕ್ಕೆ ಕಾರಣವಾದ ವಿಚಾರ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ತರಬೇಕು ಅನ್ನೋ ವಿಚಾರ. ಸರ್ಕಾರ ಏನೇನು ಮಸೂದೆಯನ್ನ ಮಂಡನೆ ಮಾಡಿ ಜಾರಿಗೆ ತಂದೇ ಬಿಡ್ತು ಅನ್ನೋ ಹಂತದಲ್ಲಿ ಇಲ್ಲಿಲ್ಲ. ಸ್ವಲ್ಪ ಇದ್ರ ಬಗ್ಗೆ ವಿಮರ್ಶೆ ಆಗೋದಿದೆ. ಹೀಗಾಗಿ ಸದ್ಯಕ್ಕೆ ಪೆಂಡಿಂಗ್ ಅನ್ನೋ ಹಂತಕ್ಕೆ ಹೋಗಿ ನಿಂತ್ಕೊಂಡಿದೆ ಸದ್ಯಕ್ಕೆ ಈ ಒಂದು ನಿರ್ಣಯ. ಆದರೆ ಚರ್ಚೆ ಮಾತ್ರ ಬಹಳಷ್ಟು ಜೋರಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಇದು ಕೇವಲ ಒಂದು ಪಿಕ್ಚರ್ ಡೈಲಾಗ್ ಆಗಿ ಉಳಿದೋಯ್ತಾ ಅಥವಾ ಕೇವಲ ಹೋರಾಟಗಳಿಗೆ ಮಾತ್ರ ಸೀಮಿತವಾಗುವಂತಹ ಮಾತಾಗಿ ಉಳಿದೋಯ್ತಾ? ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಲಿಕ್ಕೆ ಇನ್ನೆಷ್ಟು ಹೋರಾಟಗಳು, ಇನ್ನೆಷ್ಟು ಪ್ರತಿಭಟನೆಗಳು, ಆಗ್ರಹಗಳು, ಮನವಿಗಳು ಸತತವಾಗಿ ಆಗ್ತಲೇ ಇರಬೇಕು ಅನ್ನೋ ಪ್ರಶ್ನೆ ಉಳ್ಕೊಂಡಿದೆ. ಇದು ಕೇವಲ ಈ ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ನಾವು ಮಾತನಾಡ್ತಿಲ್ಲ. ನೋ ಡೌಟ್ ನಮ್ಮ ಚರ್ಚೆಯಲ್ಲಿ ಬಹಳಷ್ಟು ಭಾಗ ಈ ಉದ್ಯೋಗ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಆದಾಗ್ಯೂ ಕೂಡ ಕರ್ನಾಟಕದಲ್ಲಿ ನಿಜವಾಗ್ಲೂ ಕನ್ನಡಿಗ ಯಾವೆಲ್ಲ ರೀತಿಯಲ್ಲಿ ಸಂಘರ್ಷವನ್ನ ಎದುರಿಸಿಕೊಂಡು ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ತಿದ್ದಾನೆ, ಇದೆಲ್ಲದರ ಕಂಪ್ಲೀಟ್ ಆಯಾಮವನ್ನ ಇವತ್ತು ಚರ್ಚೆಗೆ ಒಳಪಡಿಸೋಣ. ಮಹಾಭಾರತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವ ಚರ್ಚೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕನ್ನಡಿಗರು ನಮಗೆ ಮೀಸಲಾತಿ ಕೇಳಿದ್ದೇ ತಪ್ಪು ಅನ್ನೋ ರೀತಿಗಳು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಆ ಮೀಸಲಾತಿಯಲ್ಲಿ ಏನಿದೆ, ಸಾಧಕ ಬಾಧಕಗಳೇನು, ನಿಜಕ್ಕೂ ಕೂಡ ಇದು ಸಾಧ್ಯ ಇದೆಯಾ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಕಾನೂನುಗಳಿದೆ, ಇದೆಲ್ಲದರ ಕುರಿತಾಗಿ ನಾವು ಇವತ್ತು ಸಂಕ್ಷಿಪ್ತವಾಗಿ ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅಶೋಕ್ ಗೌಡ್ರು, ಬಿಜೆಪಿಯ ವಕ್ತಾರರು. ನಮಸ್ಕಾರ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಉದ್ಯಮಿ ದಿವ್ಯಾ ಚಂದ್ರಾಧರ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ರಘು ದೊಡ್ಡವರೇ, ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೈ ಕರ್ನಾಟಕ ಸಂಘಟನೆಯ ಜಗದೀಶ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಮೆಗಾ ಡಿಬೇಟ್ ನಲ್ಲಿ ಪ್ರೇಕ್ಷಕರು ಕೂಡ ಕನ್ನಡಿಗರಿಗೆ ಉದ್ಯೋಗ ಅದರಲ್ಲಿ ಮೀಸಲಾತಿ ಸಿಗಬೇಕು ಅನ್ನುವ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದಂತ ಪ್ರೇಕ್ಷಕರು ಕೂಡ ಇದ್ದಾರೆ, ಆಡಿಯನ್ಸ್ ಇದ್ದಾರೆ. ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಈ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅನ್ನುವ ವಿಚಾರ ಮಾತ್ರ ಈಗ ಪ್ರಸ್ತುತವಿದೆ. ಇನ್ನೂ ಕೂಡ ಕನ್ನಡಿಗರು ಹಲವಾರು ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನ ಮಾಡಿಕೊಂಡು ಬಂದಿದ್ದೀವಿ. ಅದೇನೇನು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗ್ತೀವಿ. ಮೊದಲಿಗೆ ಈ ಕನ್ನಡಿಗರಿಗೆ ಮೀಸಲಾತಿ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಅದು ಏನ್ ಹೇಳುತ್ತೆ, ಆ ವಿಧೇಯಕ ಏನ್ ಹೇಳುತ್ತೆ? ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಓಕೆ ಅಂತೇಳಿ ಹೇಳಿದಂತ ಆ ವಿಧೇಯಕ ಏನ್ ಹೇಳುತ್ತೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಎಸ್ ನೋಡಿ, ಆಡಳಿತಾತ್ಮಕವಾಗಿ ಉದ್ಯೋಗಗಳಲ್ಲಿ 50% ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಮೊನ್ನೆ ಮೀಟಿಂಗ್ ನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದರಲ್ಲಿ ಸೂಪರ್ವೈಸರ್, ವ್ಯವಸ್ಥಾಪಕ, ಟೆಕ್ನಿಕಲ್ ಹುದ್ದೆ 50%, ಆಡಳಿತೇತರ ಹುದ್ದೆಗಳಲ್ಲಿ 75% ಮೀಸಲಾತಿ ಬಗ್ಗೆ ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದಂತ ಸಿದ್ದರಾಮಯ್ಯನವರು ಈ ವಿಧೇಯಕವನ್ನ ಮಂಡಿಸ್ತಾರೆ. ಅಂದ್ರೆ ಸಂಪುಟದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಾದ ನಂತರ ಏನಾಗಿದ್ದು ಅನ್ನೋದು ನಿಮ್ಗೆ ಗೊತ್ತಿರುವಂತ ವಿಚಾರ. ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಸತಿ ಯೂ ಟರ್ನ್ ಹೊಡೆದ್ಬಿಟ್ರು ಸಿದ್ದರಾಮಯ್ಯ ಅವರು. ಅದಾದ ನಂತರದಲ್ಲಿ ಪರ ವಿರೋಧದ ಚರ್ಚೆ. ಆಗ್ಲೇ ರಂಜಿತ್ ಹೇಳ್ತಾ ಇದ್ದ ಹಾಗೆ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲಂತೂ ಹಾಗೆ ಉದ್ಯೋಗ ವಲಯದಲ್ಲಿ ನಮ್ಮದೇ ಕೆಲ ಜನರು ಹೇಳ್ಬಿಟ್ರು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇನೆ ಮಾರಕವಾದಂತ ನಿರ್ಣಯ. ಕರ್ನಾಟಕವನ್ನ ಉದ್ಯೋಗ ಸ್ಥಿತಿಗತಿಗಳಲ್ಲಿ ಆ ಕ್ಷೇತ್ರದಲ್ಲಿ ಮತ್ತಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂತಹ ನಿರ್ಣಯ ಅಂತ ಹೇಳಿ ಚರ್ಚೆ ಮಾಡಲೇಬೇಕು. ಹಾಗಾದ್ರೆ ನಿಜಕ್ಕೂ ಕೂಡ ಇಂಥದ್ದೊಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದುಬಿಟ್ರೆ ಅದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಮಾರಕವಾಗಿ ಬಿಡುತ್ತಾ ಅಂತ ಹೇಳಿ ಚರ್ಚೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಕಾಂಗ್ರೆಸ್ನ ವಕ್ತಾರರೇನೆಂದ್ರೆ ಪ್ರಾರಂಭ ಮಾಡೋಣ. ಈ ಯೂ ಟರ್ನ್ ಇತ್ಯಾದಿ ಚರ್ಚೆ ಆಗೋಯ್ತು ಸರ್. ರಾಜ್ಯ ಸರ್ಕಾರದ ನಿಲುವೇನೋ ಅದನ್ನು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ನೀವೊಂದು ಈ ರೀತಿಯ ನಿರ್ಣಯಕ್ಕೆ ಮುಂದಾಗ್ತಿದ್ದೀರಿ ಅಂತ ಗೊತ್ತಾದ ತಕ್ಷಣ ಬಂದ ಅಭಿಪ್ರಾಯಗಳು, ವಿರೋಧಗಳು ಯಾವ ಮಟ್ಟಿಗೆ ಅಂತಂದ್ರೆ ಕೆಲ ಉದ್ಯೋಗಸ್ಥರೇ ಹೇಳ್ಬಿಟ್ರು, ಉದ್ಯೋಗ ಕೊಡುವವರು ಕೂಡ ಹೇಳ್ಬಿಟ್ರು ಇಂಥದ್ದೊಂದು ಮಸೂದೆ ತಂದ್ರೆ ಕರ್ನಾಟಕಕ್ಕೆ ಅದು ಮಾರಕ, ಆರ್ಥಿಕ ಸ್ಥಿತಿಯನ್ನ ಹಿಂದೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಿ. ಅಂಥ ನಿರ್ಣಯ ಯಾಕೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ?
ನೋಡಿ ಸ್ಮಿತಾ, ಮೊದಲನೇದಾಗಿ ತಾವೇನು ಇವಾಗ ಮಾತಾಡ್ತಾ ಇದ್ದೀರಿ, ಈ ವಿಚಾರವನ್ನ, ಈ ಚರ್ಚೆಯನ್ನ, ಈ ಆಕ್ಟ್ ಅನ್ನ ಮೊನ್ನೆ ನೇರವಾಗಿ ಬಂದು ಇದರಲ್ಲಿ ಸೆಷನ್ ಅಲ್ಲಿ ತಂದಿದ್ದಲ್ಲ ಅಥವಾ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತಂದಿದ್ದಲ್ಲ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ನಂತರ ಮತ್ತೆ 2013ರಿಂದ 18ರಲ್ಲಿದ್ದ ನಂತರ ಒಂದು ಪೂರ್ವಭಾವಿ ತಯಾರಿಯನ್ನ ನಾವು ಆಲ್ರೆಡಿ ಮಾಡಿದ್ದೇವೆ. ಯಾವ ರೀತಿ ಪೂರ್ವಭಾವಿ ತಯಾರಿ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕರ್ನಾಟಕದ ರಿಸೋರ್ಸ್ಗಳನ್ನ ಇವತ್ತು ನಾವೇನ್ ಕ್ರಿಯೇಟ್ ಮಾಡ್ತಾ ಇದೀವಿ, ಆ ರಿಸೋರ್ಸ್ಗಳು ಇಂಟರ್ನ್ಯಾಷನಲ್ ಸ್ಕಿಲ್ಡ್ ರಿಸೋರ್ಸಸ್. ನಾವು ಇವತ್ತೇನು ನಮ್ಮ ರಾಜ್ಯದಲ್ಲಿ ಏನು ಇದು ರೆಡಿ ಮಾಡ್ತಾ ಇದ್ದೀವಿ, ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸ್ಗಳನ್ನ, ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಮಾಡ್ತಾ ಇಲ್ಲ, ನಾವು ಗ್ಲೋಬಲ್ ರಿಸೋರ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಬಿಫೋರ್ ಐ ಗೋ ಟು ದ ಆಕ್ಚುಯಲ್ ಪಾಯಿಂಟ್. ನೋಡಿ, ಇಡೀ ದೇಶದಲ್ಲಿರ್ತಕ್ಕಂಥ 1/3 ಆಫ್ ದ IT, 1/3 ಆಫ್ ದ ಸ್ಕಿಲ್ಡ್ ಮ್ಯಾನ್ ಪವರ್ ಕರ್ನಾಟಕದಲ್ಲಿದೆ. ನಂಬರ್ 1 ಕರ್ನಾಟಕ ಇವತ್ತು ಇನೋವೇಷನ್ ಇಂಡೆಕ್ಸ್ ಅಲ್ಲಿ ನಂಬರ್ 1 ಇದೆ. ಅದೇ ರೀತಿ 40% ಎಲೆಕ್ಟ್ರಾನಿಕ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇಡೀ ದೇಶದಲ್ಲಿ 40% ಕಾಂಟ್ರಿಬ್ಯೂಷನ್ ಅನ್ನ ಕರ್ನಾಟಕ ಕೊಡ್ತಾ ಇದೆ. ಮತ್ತೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಟೋಟಲ್ GDP ನಲ್ಲಿ 9.6% GDP ನ ಕರ್ನಾಟಕದಿಂದ ಕೊಡ್ತಾ ಇದ್ದೇವೆ. 65% ಆಫ್ ದ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಸೊ 60% ಬಯೋಟೆಕ್ ಪ್ರಾಡಕ್ಟ್ ಅಲ್ಲಿ ಇದೆ. ಸೊ ಓವರ್ ಆಲ್ ಆಗಿ ನಾನು ಏನು ಈ ವಿಚಾರನ ಹೇಳ್ತಿದ್ದೀನಿ ಅಂತಂದ್ರೆ, ಕರ್ನಾಟಕದಲ್ಲಿ ಇವತ್ತು ನಾವೇನು ಈ ವಿಚಾರವನ್ನ ಯಾಕ್ಟನ್ನ ತರ್ತಾ ಇದ್ದೀವಿ, ಅದು ಇವತ್ತು ನಿನ್ನೆ ಚರ್ಚೆ ಆಗಿದ್ದಲ್ಲ. ಕಳೆದ 5-6 ವರ್ಷದಿಂದ ಇದು ಪೂರಕವಾದಂಥ ಸರ್ಕಾರಗಳು ನಾವು ಕೂಡ ಇದನ್ನ ಚರ್ಚೆ ಮಾಡಿ ತಂದಿರತಕ್ಕಂಥದ್ದು. ಇದು ಎಸ್ಪೆಷಲಿ ನಾವು ಕಳೆದ 1 ವರ್ಷದಲ್ಲಿ ಬಂದ ನಂತರ ವಿ ಹ್ಯಾವ್ ಸ್ಟಾರ್ಟೆಡ್ ಸರಿಸುಮಾರು 15 ಲಕ್ಷ ರಿಸೋರ್ಸ್ಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 6 ಅದನ್ನ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. 6 ಸೆಂಟರ್ ಆಫ್ ಎಕ್ಸಲೆನ್ಸ್ ಗಳನ್ನ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಗಳೇನಂತ ಅಂದ್ರೆ, IIT ಮಾದರಿನಲ್ಲಿ ಏನು ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಗಳಿದೆ, ಈ ಪ್ರಪಂಚಕ್ಕೆ ಅವಶ್ಯಕತೆ ಇರತಕ್ಕಂಥ ಅತ್ಯುತ್ತಮವಾದಂಥ ರಿಸೋರ್ಸ್ ಗಳನ್ನ ಮಾಡ್ತಾ ಇದೀವಿ. ನಾವು ಅದನ್ನ ಪೂರಕವಾದಂತ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈಗ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವಾಗ ಈ ಆಕ್ಟ್ ಅನ್ನು ಯಾಕೆ ತರ್ತಾ ಇದ್ದೀವಿ, ಈ ಆಕ್ಟ್ ಇಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಆಕ್ಟ್ ಅಲ್ಲಿ ನಾವು 2 ವಿಚಾರವನ್ನು ತರ್ತಾ ಇದೀವಿ, 2 ಸೆಗ್ರಿಗೇಷನ್ ಅನ್ನು ಮಾಡ್ತಾ ಇದೀವಿ. ಒಂದು ಸ್ಕಿಲ್ಡ್ ಮ್ಯಾನ್ ಪವರ್ ಮತ್ತೆ ಅನ್ಸ್ಕಿಲ್ಡ್ ಮ್ಯಾನ್ ಪವರ್. ನಾವು ಸ್ಕಿಲ್ಡ್ ಮ್ಯಾನ್ ಪವರ್ ಅನ್ನ ಇನ್ನು ಕಷ್ಟ ಆಗ್ತದೆ, ಸಿಗೋದಿಲ್ಲ. ನಿಶೆ ಸ್ಕಿಲ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗು, ಮತ್ತೆ ಈಗ ನಮ್ಮ ಇವರು ದಿವ್ಯವರು ಮಾಡ್ತಾ ಇರ್ತಕ್ಕಂಥ ಕ್ಲಿನಿಕಲ್ ಟ್ರಯಲ್ಸ್ಗಳು, ಇದಕ್ಕೆ ಹೈ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾಗ್ತದೆ. ಅದು ಸಡನ್ ಆಗಿ ಅವೈಲಬಲ್ ಇರೋದಿಲ್ಲ. ಅನ್ಸ್ಕಿಲ್ಡ್ ಲೇಬರರ್ಸ್ ಯಾರಿದ್ದಾರೆ ಅಂದ್ರೆ C ಮತ್ತೆ D ಗ್ರೂಪ್ ನ ನೌಕರರು ಯಾರಿದ್ದಾರೆ, ಅದಕ್ಕೆ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಸ್ಕಿಲ್ಡ್ ಇನ್ ಕೇಸ್ ಬೇಕು ಅಂತ ಹೇಳಿದ್ರು ಕರ್ನಾಟಕ ಸರ್ಕಾರ 100 ಕೋಟಿ ಅಲ್ಲ 1000 ಕೋಟಿ ಆದ್ರೂ ಅದನ್ನ ತಯಾರಿ ಮಾಡಿ ಈ ಇಂಡಸ್ಟ್ರಿಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಪೂರಕವಾದಂತ ರಿಸೋರ್ಸ್ ಗಳನ್ನ ಸಪ್ಲೈ ಮಾಡಕ್ ನಾವು ರೆಡಿ ಇದ್ದೇವೆ. ಸೊ ಇದು ಯಾಕೆ ಇವಾಗೇ ಬಂದಿದೆ, ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಮಾತ್ರ ಕನ್ನಡಿಗರ ಪರವಾಗಿ, ಕನ್ನಡಿಗರ ಧ್ವನಿಯಾಗಿ, ನಾಡು ನುಡಿ ಜಲ ಭಾಷೆಯ ವಿಚಾರವಾಗಿ ಧೈರ್ಯವಾಗಿ ಹೆಮ್ಮೆಯಿಂದ ಒಂದು ಹೋರಾಟವನ್ನು ಮಾಡಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಹೊಡೆದಿದ್ ಯಾಕೆ ಅಲ್ಲ, ಮಂಡನೆ ಮಾಡಬೇಕು ಅಂತ ನಿರ್ಧಾರ ಯಾಕೆ ಬರಲಿಲ್ಲ? ಅಶೋಕ್ ಕೊಟ್ರೆ ಅಲ್ಲಿ ಕಾಣ್ತಾ ಇಲ್ವಾ ಡೌಟು, ಅಲ್ಲಿ ಬರ್ತಿಲ್ವಾ ಅನುಮಾನ? ಕ್ಲಿಯರ್ ಕಟ್ ಆಗಿ ಇಷ್ಟು ಸ್ಕ್ಯಾಮ್ ನಡೀತಿದೆ. 35 ಸಚಿವಾಲಯಗಳಿವೆ. 35 ಸಚಿವಾಲಯಗಳು ಸಹ ಸಚಿವರು ಸಹ ಸ್ಕ್ಯಾಮ್ ನಲ್ಲಿ ಮುಳುಗೋಗಿದ್ದಾರೆ. ಜೊತೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಫಂಡ್ಸ್ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಹೊಸ ವರದಿ ಪ್ರಕಾರ 1994 ಕೋಟಿ ನುಂಗಾಕಿದ್ದಾರೆ ಸಿದ್ದರಾಮಯ್ಯನವರು ಅಂತ ಅಂದ್ಬಿಟ್ಟು ಬರ್ತಿದೆ. ಇದಕ್ಕೋಸ್ಕರ ಡೈವರ್ಷನ್ ಪೊಲಿಟಿಕ್ಸ್, ಮೀಡಿಯಾ ಮ್ಯಾನೇಜ್ಮೆಂಟ್ಗೋಸ್ಕರವಾಗಿ ಸಿದ್ದರಾಮಯ್ಯನವರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಬಂದಂತಹ ಅಪೋಸಿಷನ್ ಏನಿದೆ ಇಂಡಸ್ಟ್ರೀಸ್ ಇದ್ದ, ಅದರಿಂದಾಗಿ ಟ್ವೀಟ್ ಡಿಲೀಟ್ ಮಾಡಿ ಮತ್ತು ಅದಕ್ಕೆ ಸಿದ್ಧತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಒಪ್ಕೊಳ್ತೀನಿ, ಕನ್ನಡ ಭಾಷಿಕರಿಗೆ ಒಂದು ರಿಸರ್ವೇಷನ್ ಬೇಕು ಮತ್ತು ಕನ್ನಡಕ್ಕೆ ಯಾವುದೇ ರೀತಿಯ ಪ್ರೋತ್ಸಾಹ ಸಿಕ್ಕಿದ್ರೂ ಸಹ ಕಡಿಮೆ. ಯಾಕೆ ಅಂತಂದರೆ, ನಾವು ಎಲ್ಲ ದೇಶಗಳಿಗೂ ಹೋಗಿ ನೋಡ್ಕೊಂಬಂದಾಗ ಅವ್ರವ್ರ ಭಾಷೆಗಳಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವೇನು ಮಾಡ್ತೀವಿ, ಎಲ್ಲರನ್ನ ಅಕಾಮಿಡೇಟ್ ಮಾಡಲಿಕ್ಕೋಸ್ಕರವಾಗಿ ಅವ್ರ ಭಾಷೆನಲ್ಲೂ ಸಹ ನಾವು ಮಾತಾಡ್ತೀವಿ. ಅದರಿಂದಾಗಿ ಅನೇಕ ವಿಚಾರಗಳು ಆಗಿದೆ, ಆಗಲೂ ಬೇಕಿದೆ, ಅದಕ್ಕೆಲ್ಲ ನಾವು ಸ್ವಾಗತ ಮಾಡ್ತೇವೆ. ಆದರೆ ಅತ್ಯಂತ ಪ್ರಮುಖ ಏನಂದರೆ, ಸರೋಜಿನಿ ಮಹರ್ಷಿ ಸಮಿತಿಯ ರಿಪೋರ್ಟ್ ಇರಬಹುದು ಅಥವಾ ಇವರು ಸಿದ್ದರಾಮಯ್ಯನವ್ರು ಬಂದಂತಹ ಡಾಕ್ಟರ್ SJ ಸಿದ್ದರಾಮಯ್ಯನವ್ರ ರಿಪೋರ್ಟ್ ಇರಬಹುದು. 2 ರಿಪೋರ್ಟ್ಸಲ್ಲೂ ಸಹ ನೀವು ಯಾರಿಗೋಸ್ಕರ ಮಾಡ್ತೀರಾ ಪಾಲಿಸಿ ಮಾಡ್ತಿರೋದು ಯಾರಿಗೋಸ್ಕರ? ಇಂಡಸ್ಟ್ರೀಸ್ಗೋಸ್ಕರ. ಇಂಡಸ್ಟ್ರಿಯ ಒಬ್ಬ ರೆಪ್ರೆಸೆಂಟೇಟಿವ್ ಇದ್ದಾರಾ ಅದರಲ್ಲಿ? ಇಂಡಸ್ಟ್ರಿ ಒಬ್ಬ ರೆಪ್ರೆಸೆಂಟೇಟಿವ್. ನೀವೇನು ಮಾಡ್ತೀರಾ, ಸಾಹಿತಿಗಳನ್ನ ಒಂದಷ್ಟು ಜನ ಸೇರಿಸ್ಕೊಂಡ್ಬಿಟ್ಟು ಒಂದು ರಿಪೋರ್ಟ್ನ ಮಾಡಿ ತಮ್ಮ ಮೂಗ್ ನೇರಕ್ಕೆ ಕೊಡಿ ಅಂತ ಹೇಳ್ತೀರಾ. ಕನ್ನಡ ಹೋರಾಟಗಾರರಿದ್ದಾರೆ, ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂತಹ ನೀವುಗಳಿದ್ದೀರಾ, ಕನ್ನಡಕ್ಕೋಸ್ಕರ ಉಸಿರು ಕೊಟ್ಟು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅವರಿದ್ದಾರೆ. ಕರ್ನಾಟಕದಲ್ಲೇ ನಾವು ಇರಬೇಕು, ಬೆಂಗಳೂರಿನಲ್ಲಿ ನಮ್ಮ ಸೇವೆ ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ನನ್ನಂತ ರಘುವಂತ ಒಂದಷ್ಟು ಜನ ಇದ್ದಾರೆ. ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ಸಾರ್ವಜನಿಕರಿದ್ದಾರೆ. ಇವ್ರನ್ನೆಲ್ಲ ಅಟ್ಲೀಸ್ಟ್ ಒಂದು ರೆಪ್ರೆಸೆಂಟೇಷನ್ ಕೊಡೋದು ಬೇಡವಾ? ಒಂದು ರೆಪ್ರೆಸೆಂಟೇಷನ್ ಕೊಟ್ಟು 6 ಜನ ಸಮಿತಿ ರಚನೆ ಮಾಡ್ತೀರಾ ನೀವು, 6-7 ಜನ ಸಮಿತಿ ರಚನೆ ಮಾಡ್ತೀರಾ. ಆ ಸಮಿತಿನಲ್ಲಿ ಇನ್ನೊಂದು 15 ಜನ ಸೇರಿಸಿ
ಆ ಸಮಿತಿಗೆ ಒಂದು ಎಲ್ಲಾನು ಆಮೇಲೆ ಇನ್ನೊಂದೇನಂದ್ರೆ ಎಲ್ಲೋ ಕುತ್ಕೊಂಡು ಸರೋಜಿನಿ ಮಾರ್ಸಿ ಕಮಿಟಿ ರಿಪೋರ್ಟ್ ವಾಸ್ ಇನ್ 1984-86. ಅದೇ ಪರ ಇನ್ ಡೀಟೈಲ್ ಆಗಿ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಕಿದೆ ಸ್ಮಿತಾ, ಮುಂದಿನ ತಾವು ಭಾಗದಲ್ಲಿ. ಒಂದು- ತಾವು ಕಂಪ್ಲೀಟ್ ಮಾಡ್ಲಿ ಅವರು. ಇದನ್ನೆಲ್ಲಾನು ಇಟ್ಕೊಂಡು ನೀವು ಕರೆಕ್ಟ್ ಆಗಿ ಇವತ್ತು ಸದನದಲ್ಲಿ ಉತ್ತರ ಕೊಡ್ಲಿಕ್ಕಾಗದೆ, ಸ್ಕ್ಯಾಮ್ಸ್ ಇಂದ ದೂರ ಹೋಗ್ಲಿಕ್ಕಾಗದೆ, ಸ್ಕ್ಯಾಮ್ಸ್ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನೀವು ಮಾಡಿರ್ತಕ್ಕಂತಹದ್ದು ಇದೇನಿದೆ ರಿಪೋರ್ಟು, ನೀವು ಫಸ್ಟ್ ಆಫ್ ಆಲ್ ಈ ರಿಪೋರ್ಟ್ ನ ಸೆಟಪ್ ಮಾಡಿ ಕೊಟ್ಟಿದ್ದವರು 2016 ನಿಮ್ ಬದ್ಧತೆ ಇದ್ದಿದ್ರೆ, ಸಿದ್ದರಾಮಯ್ಯನವ್ರ ಬದ್ಧತೆ ಇದ್ದಿದ್ರೆ 2018 ಮೇವರೆಗೂ ಇತ್ತಲ್ಲ ನಿಮ್ ಸರ್ಕಾರ, ಆವತ್ತರೆಗೂ ಯಾಕೆ ಮಾಡ್ಲಿಲ್ಲಪ್ಪ ನೀವು? ಮಾಡ್ಲಿಲ್ಲ ನೀವು. ಏನಂದ್ರೆ ನಿಮ್ ಬದ್ಧತೆ ಇರಲಿಲ್ಲ. ನೋಡಿ ಇನ್ನೂ ಒಂದ್ ಹೇಳ್ಬಿಡ್ತೀವಿ, ಇನ್ನೊಂದೇ ಒಂದು ಎಕ್ಸಾಂಪಲ್. ಶಿವಾನಂದ ಪಾಟೀಲ್ರು ರೈತರ ಬಗ್ಗೆ ಮತ್ತು ರೈತರ ಬಗ್ಗೆ ಅವನೀಯವಾಗಿ ಮಾತಾಡ್ತಾರೆ ಡಿಸೆಂಬರ್ ಅಲ್ಲಿ. ಆಗ ಒಂದಷ್ಟು ಜನ ಕನ್ನಡ ಪರ ಹೋರಾಟಗಾರರು ಟೈಮ್ ಕೊಟ್ಟಿರ್ತಾರೆ BBMPಗೆ, ಏನಂತ ಜನವರಿ 31ನೇ ತಾರೀಕುವರೆಗೂ ಸಹ ನೀವು ಲಾಗು ಮಾಡಿ 60% ಅಂತ ನಮ್ಮ ಸರ್ಕಾರ ಮಾಡಿದ್ದು. ನಮ್ಮ ಸರ್ಕಾರ ಮಾಡಿದ್ದು ಇರಿ ಒಂದ್ ನಿಮಿಷ ರಘುವರೆ, ನಮ್ಮ ಸರ್ಕಾರ ಮಾಡಿದ ಕಾನೂನು ಲಾಗು ಮಾಡ್ಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ. ಅದು ಏಕಾಏಕಿ ಹೋಗ್ಬಿಟ್ಟು ಗಲಾಟೆ ಮಾಡಿಸ್ಬಿಟ್ಟು ಏನೋ ಮಾಡಿಸ್ಲಿಕ್ಕೆ ಅಂತ ಹೋಗ್ತಾರೆ. ನೋಡಿ ನಾವು ಗಲಾಟೆಗೆಲ್ಲ ವಿರೋಧ ಇಲ್ಲ, ನೀವು ಮಾಡಿ, ನೀವು ಖಂಡಿತವಲ್ಲ ನಮ್ಗೆ ರೈಟ್ ಇದೆ. 60% ಬಿಲ್ ಬೋರ್ಡ್ಸ್ ಏನಿದೆ ಎಲ್ಲವೂ ಸಹ ಕನ್ನಡದಲ್ಲಿ ಇರಬೇಕು. ಅದರಲ್ಲಿ ನಾವು ಒಂದ್ ನಿಮಿಷ ನೋಡಿ, ಅದಕ್ಕೆ ಹೇಳೋದು ಒಂದು ಆದೇಶ ಮಾಡ್ಲಿಕ್ಕೆ ಇಂಪ್ಲಿಮೆಂಟೇಷನ್ ಒಂದ್ ರಿಕ್ವೆಸ್ಟ್, ಒಂದೇ ನಿಮಿಷ.